ಯಾವ್ಯಾವ ರೀತಿಯಾಗಿರುವಂತಹ ಡಯಾಬಿಟೀಸ್ ಪೇಷಂಟ್ಸ್ ಇಲ್ಲಿ ಬರ್ತಾರೆ ಮೇಡಮ್? ನಮ್ಮಲ್ಲಿ ಇವಾಗ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 15 ವರ್ಷದಿಂದ 80 ವರ್ಷದವರೆಗೂ ಎಲ್ಲ ಏಜಿಂಗ್ ಗ್ರೂಪಿನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಪೇಷಂಟ್ ಹೇಳಬೇಕು, ನೆನ್ನೆ ಬಂದಿದ್ರು, ಅವ್ರ ವಯಸ್ಸು ಇವಾಗ 56 ವರ್ಷ. ಈಸ್ ಇನ್ಸುಲಿನ್ 34 ವರ್ಷದಿಂದ ಇನ್ಸುಲಿನಲ್ಲಿದ್ದರು. ಅವರು ನಾವು ಹೇಳಿದಾಗೆ ಡಯಟು ಪ್ಲಸ್ ಮೆಡಿಸಿನ್ನು ಪ್ಲಸ್ ವಾಕಿಂಗು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ಮೇಲೆ 1 ಮಂತಲ್ಲಿ ಅವರು ಆಲ್ಮೋಸ್ಟ್ ಬೆಳಗ್ಗೆ 20 ನೈಟ್ 20 ಯೂನಿಟ್ಸ್ ಇನ್ಸುಲಿನ್ ತೊಗೋತಿದ್ರು. 1 ಮಂತಲ್ಲೇ ನಾನು ನೆನ್ನೆ ಸ್ಟಾಪ್ ಮಾಡಿದೆ ಅವರಿಗೆ. ಅಂದರೆ 1 ಮಂತಲ್ಲಿ ಅವರು ಇನ್ಸುಲಿನಿಂದ ಹೊರಗೆ ಬಂದರು. 34 ವರ್ಷದಿಂದ ತೊಗೋತಿದ್ರು. ಈ 1 ಮಂತಲ್ಲೇ ಇನ್ಸುಲಿನಿಂದ ಹೊರಗೆ ಬಂದ ಕೂಡಲೇ ಅವ್ರದ್ದು ಖುಷಿ ಅತ್ತೆ ಬಿಟ್ಟರು ಅವರು. ಅಂದರೆ ಈ ಬಿಕಮ್ ಮೋರ್ ಎಮೋಷ್ನಲ್ ಈ ಥರ. ಮತ್ತು ಇನ್ನೊಂದು ಪೇಷಂಟ್ ಹೇಳ್ಬೇಕಂದ್ರೆ ಅವ್ರಿಗೆ ಡಯಾಬಿಟಿಕ್ ಆಗಿತ್ತು. ಡಾಕ್ಟ್ರು ಅವರಿಗೆ 2 ಬೆರಳು ತೆಗಿಬೇಕಂತ ಹೇಳಿದರು. ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನು ಅದು ಸರ್ಜರಿಗೆ ಆದಾಗ ಅವ್ರ ಅಕ್ಕ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ರು. ಈ ಪೇಷಂಟಲ್ಲಿ ಒಂದು ಇದಂದರೆ ಶಿ ಕೇಮ್ ಅಗೇನೆಸ್ಟ್ ದ ಹಸ್ಬೆಂಡ್ ಅಡ್ವೈಸ್. ಓಕೆ, ಅವ್ರು ಡಯಾಬಿಟಿಕ್ ರಿಪೇರಿ ಮಾಡಿದ್ವಿ ವಿತಿನ್ ಎ ಮಂತು. ಮತ್ತು ಶುಗರ್ ಕೂಡ ಅಂಡರ್ ಕಂಟ್ರೋಲ್ ಬಂತು. ಅವ್ರು 6 ಮಂತ್ಸ್ ಆದಮೇಲೆ ಇವಾಗ ಯಾವುದೇ ಥರ ಡಯಾಬಿಟಿಕ್ ಮೆಡಿಸಿನ್ಸಲ್ಲೂ ಇಲ್ಲ. ಶಿ ಈಸ್ ಕ್ವೈಟ್ ಆಲ್ ರೈಟ್. ಅಂದರೆ ಅವ್ರು ಬೆರಳನ್ನು ಉಳಿಸ್ಕೊಂಡ್ರು, ಡಯಾಬಿಟೀಸ್ನು ಕೂಡ ರಿವರ್ಸ್ ಮಾಡಿಕೊಂಡ್ರು. ಇನ್ನು ಕೆಲವೊಂದು ಕೇಸಸ್ಗಳು ಈಗ ಅರ್ಲಿ ಏಜಸ್ಸಲ್ಲಿ, ಈಗ 16 to 20 ಇಯರ್ಸ್ ಇರೋ ಅಂಥ ತುಂಬ ಜನ ಪೇಷಂಟ್ಸ್ ಇದ್ದಾರೆ. ಅವ್ರದ್ದು ಏನಂತ ಹೇಳ್ತೀವಿ ಅಂದರೆ ಲಾಡಾ ಅಂತ ಹೇಳ್ತೀವಿ, ಲೇಟೆಂಟ್ ಆಟೋ ಇಮ್ಯೂನ್ ಡಯಾಬಿಟೀಸ್ ಇನ್ ಅಡಲ್ಟ್ಸ್ ಅಂತ ಹೇಳಿ. ಒಂದು ಸರ್ಟೈನ್ ಏಜ್ ಆದಮೇಲೆ ಅಡಲ್ಟ್ಸಲ್ಲಿ ಟೈಪ್ 1 ಡಯಾಬಿಟೀಸು ಬರೋ ಅಂಥ ಚಾನ್ಸಸ್ ಇರುತ್ತೆ. ಆ ಥರ 1-2 ಕೇಸಸ್ಸಲ್ಲಿ ಅವರು ಇನ್ಸುಲಿನ್ ಇಲ್ದಲೆ ಯಾವುದೇ ಥರ ಡಯಾಬಿಟಿಕ್ ಮೆಡಿಸಿನ್ ಇಲ್ದಲೆ ಕಂಪ್ಲೀಟ್ ರಿವರ್ಸು ಆಗಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ, ಈ 25 to 30 ಇರೋರು ಆಗ್ಬಿಟ್ಟಿರುತ್ತೆ. ಅವ್ರ ಫಸ್ಟ್ ರಿಕ್ವೆಸ್ಟ್ ಅಂದರೆ ನಂಗೆ ಡಯಾಬಿಟೀಸ್ ಇದೆ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನಂದು ಇನ್ನೂ ಮದುವೆ ಆಗಿಲ್ಲ, ಈ ಥರದ್ದು ತುಂಬ ಇರುತ್ತೆ. ಅಂದರೆ ಯಾರಿಗೂ ಗೊತ್ತಾಗಬಾರ್ದು, ಅಷ್ಟರೊಳಗೆ ನಾನು ರಿವರ್ಸ್ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿ ಆ ಥರದ್ದು ಕೆಟಗರಿ ತುಂಬ ಜನ ಪೇಷಂಟ್ಸ್ ಇದ್ದಾರೆ ಇವಾಗ. ಅವರೆಲ್ಲರೂ ಕೂಡ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ಈಗ ವಯಸ್ಸಾದವರು, ಈಗ ಆಲ್ರೆಡಿ ರಿಟೈರ್ಡ್ ಆಗಿ ಒಬ್ಬರು ಪೇಷಂಟ್ ಬಂದಿದ್ರು 2 ಮಂತ್ಸ್ ಬ್ಯಾಕ್. ಈಸ್ ಆಲ್ಮೋಸ್ಟ್ 78 ಇಯರ್ಸ್. ಅಂದರೆ ಆ ಏಜಲ್ಲೂ ಅವ್ರಿಗೆ ರಿವರ್ಸ್ ಮಾಡ್ಕೋಬೇಕು ಅನ್ನೋ ಎನರ್ಜಿ ಇರುತ್ತೆ. ಅವರು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಇವಾಗ ಅವ್ರು ಆಲ್ಮೋಸ್ಟ್ ಯಾವುದೇ ಥರ ಆಲೋಪತಿ ಮೆಡಿಸಿನ್ಸಲ್ಲಿ ಇಲ್ಲ. ಅವರು ಈಗ ನಮ್ಮ ಮೆಡಿಸಿನ್ಸಲ್ಲಿ ಇದ್ದಾರೆ. ಮೇ ಬಿ ಅನದರ್ 3-4 ಮಂತ್ಸಲ್ಲಿ ಅವ್ರು ಕಂಪ್ಲೀಟ್ ಡಯಾಬಿಟೀಸ್ನ ರಿವರ್ಸ್ ಮಾಡ್ಕೋಬೋದು. ಅವರೊಂದು ಇದೇ ಹೇಳಿದ್ರು, ನಾನು ಈಗ ಯಾಕೆ ಬಂದೆ ಅಂದರೆ ನೆಕ್ಸ್ಟು ನನ್ನ ಲೈಫಲ್ಲಿ ನಾನೇನು ಇದು ಮಾಡಿದ್ದೀನಿ, ಸಫರ್ ಆಗಿದ್ದೀನಿ, ಅದು ನಮ್ಮ ಮಕ್ಕಳು ಕೂಡ ನಾನು ನೋಡ್ಕೊಂಡು ಸಫರ್ ಆಗಬಾರ್ದು, ಇರೋವರೆಗೂ ನಾನು ಆರಾಮಾಗಿರಬೇಕು, ಅದಕ್ಕೆ ನಾನು ಗುಡುಚಿಗೆ ಡಯಾಬಿಟೀಸ್ ರಿವರ್ಸ್ ಮಾಡ್ಕೊಳಕ್ಕೆ ಬಂದೆ ಅನ್ನೋ ಈಸ್ ವೆರಿ ಹ್ಯಾಪಿ. ಈ ಥರ ಮೊಮೆಂಟ್ಸ್ಗಳು ನಮಗೆ ತುಂಬ ಖುಷಿ ಕೊಡುತ್ತೆ. ಖಂಡಿತ. ಸೊ ಡಯಾಬಿಟೀಸ್ ಇರೋರಿಗೆ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮು ಹೇಗೆ ಹೆಲ್ಪ್ ಆಗುತ್ತೆ ಮ್ಯಾಮ್? ಡೆಫಿನೆಟ್ಲಿ ಹೇಳ್ದಂಗೆ ನಮ್ಮಲ್ಲಿ ಗುಡುಚಿ ಆಯುರ್ವೇದದಲ್ಲಿ ಇದು 6 ತಿಂಗಳ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅಂದರೆ ಏನಾಗುತ್ತೆ ಅಂದರೆ ಇನಿಷಿಯಲಿ ಬಂದಾಗ ಅವರಿಗೆ ಕೆಲವೊಂದು ಮೆಡಿಸಿನ್ಸಲ್ಲಿ ಇರ್ತಾರೆ, ನಾವು ಅದನ್ನೆಲ್ಲ ಟೇಪರ್ ಡೌನ್ ಮಾಡಿ ಅವರಿಗೆ ನಾರ್ಮಲ್ ಫುಡ್ಡಿಗೂ ನಾವು ತರಬೇಕಾಗತ್ತೆ. ಮತ್ತು ಎಲ್ಲೋ ಒಂದು ಕಡೆಯಲ್ಲಿ ಬೀಟಾ ಸೆಲ್ಸ್ ಇನ್ಸುಲಿನ್ಸ್ ಪ್ರೊಡ್ಯೂಸ್ ಆಗೋ ಥರನೂ ಆಗಬೇಕು, ಆ ಸೆಲ್ಗಳು ರೆಜುನೇಟ್ ಆಗಬೇಕು. ಪ್ಲಸ್ ಸೆಲ್ಲಲ್ಲಿ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅದನ್ನು ಕರೆಕ್ಷನ್ ಮಾಡಿ ಅವರು 6 ತಿಂಗಳಾದಮೇಲೆ ನಾರ್ಮಲ್ಲಾಗಿ ಎಲ್ಲ ಫುಡ್ಡನ್ನು ಹಿತಮಿತವಾಗಿ ತಿಂದ್ಕೊಂಡು ಮುಂದೆ ಲೈಫಲ್ಲಿ ಆರಾಮಾಗಿ ಇರೋ ಥರ ಮಾಡೋದ್ರಿಂದ ಅದಕ್ಕೆ ಮಿನಿಮಮ್ 6 ಮಂತ್ಸ್ ಆದರೂ ಟೈಮ್ ಬೇಕಾಗುತ್ತೆ.